ಯಲ್ಲಾಪುರ ತಾಲೂಕಾ ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಮಾದರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ನಡೆಯಿತು. ಸಿವಿಲ್ ನ್ಯಾಯಾಧೀಶರಾದ ಅನಿತಾ ಕುಮಾರಿ ಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಅಧ್ಯಕ್ಷತೆ ವಹಿಸಿದ್ರು. ವಕೀಲರ ಸಂಘದ ಅಧ್ಯಕ್ಷ ವಿಟಿ ಭಟ್, ನ್ಯಾಯವಾದಿಗಳಾದ ಸಂದೇಶ್ ಹೆಗಡೆ, ತೇಜಸ್ವಿನಿ ಹೆಗಡೆ, ಕಾರ್ಮಿಕ ನಿರೀಕ್ಷಕ ಫಕೀರಪ್ಪ ಗೋಡಿ, ಪ್ರವೀಣ್ ಬಾಗಣ್ಣನವರ್, ಪ್ರಮುಖರಾದ ಸಂಜೀವ್ ಕುಮಾರ್ ಹೊಸ್ಕೇರಿ, ಸುಧಾಕರ್ ನಾಯಕ್, ಮುಖ್ಯಾಧ್ಯಾಪಕಿ ಜೈಬುನ್ನಿಸಾ ಶೇಖ್ ಉಪಸ್ಥಿತರಿದ್ದರು. ಪ್ಯಾನಲ್ ವಕೀಲೆ ಸರಸ್ವತಿ ಜಿ ಭಟ್ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಕುರಿತು ಉಪನ್ಯಾಸ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಜಿಎನ್ ಭಟ್ ತಟ್ಟಿಗತೆ, ಯಲ್ಲಾಪುರ. ವಯಸ್ಸು ಮುಗಿಯದ ಎಲ್ಲ ಮಕ್ಕಳು ಬಾಲಕರು ಅಂತ ಕರೆಯಲ್ಪಡ್ತಾರೆ. ಇದರಲ್ಲಿ ನಮ್ಮ ಬಾಲ ಕಾರ್ಮಿಕ ವಿರೋಧಿ ಕಾಯ್ದೆ 1986ರ ಪ್ರಕಾರ 14 ವರ್ಷ ವಯಸ್ಸಿನ ಮಕ್ಕಳನ್ನ ದುಡಿಸಿಕೊಳ್ಳುವುದು ಅಪರಾಧ ಅಂತ ಪರಿಗಣಿಸಲ್ಪಡ್ತದೆ. ಅದೇ ತರ 14ರಿಂದ 15 ವರ್ಷ ವಯಸ್ಸಿನ ಮಕ್ಕಳನ್ನ ಯಾವುದೇ ಒಂದು ಅಪಾಯಕಾರಿ ಸಂಘಟನೆಗೆ, ಅಪಾಯಕಾರಿ ಸ್ಥಳಗಳಲ್ಲಿ ಅವರನ್ನ ಕಾರ್ಮಿಕರಾಗಿ ದುಡಿಸಿಕೊಳ್ಳುವುದು ಅಪರಾಧ ಅಂತ ಪರಿಗಣಿಸಲ್ಪಡ್ತದೆ. ಅದೇ ತರಹ ಸಂವಿಧಾನದಲ್ಲಿ ಸಹಿತ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವುದು. ಆರೋಗ್ಯವೇ ಮನುಷ್ಯನ ಸಂಪತ್ತು. ಮಾದಕ ವ್ಯಸನ ಆ ಸಂಪತ್ತಿನ ಶತ್ರು. ವ್ಯಕ್ತಿಯ ವ್ಯಸನಗಳ ದಾಸನಾದ್ರೆ ತಾನು, ಕುಟುಂಬ, ತನ್ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ನಾಶ ಮಾಡುತ್ತಾನೆ. ಆದ್ದರಿಂದ ಮಾದಕ ವಸ್ತುಗಳನ್ನು ವಿರೋಧಿಸಿ ಆರೋಗ್ಯ ಸಂಪತ್ತನ್ನ ನಮ್ಮದಾಗಿಸಿಕೊಳ್ಳಬೇಕು ಎಂದು ಗೋಕರ್ಣ ಪೊಲೀಸ್ ಠಾಣೆ ಹಾಗೂ ಭದ್ರಕಾಳಿ ಸಮೂಹ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಕುರಿತು ನಡೆಸಿದ್ದ ಚಿತ್ರಕಲಾ ಸ್ಪರ್ಧೆಯ ಬಹುಮಾನ ವಿತರಣೆ ಹಾಗೂ ಮಾದಕ ವಸ್ತುಗಳ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪಿಎಸ್ಐ ಅನಿಲ್ ಬಿಎಂ ಮಾತನಾಡಿ, ವ್ಯಸನ ಮುಕ್ತ ಸಮಾಜ ನಿರ್ಮಾಣ ನಮ್ಮೆಲ್ಲರ ಧ್ಯೇಯವಾಗಿದೆ. ವಿದ್ಯಾರ್ಥಿಗಳೇ ನಿಮ್ಮ ಸುತ್ತ ಇಂತಹ ದುಶ್ಚಟಗಳಿಗೆ ಬಲಿಯಾದವರು ಕಂಡುಬಂದಲ್ಲಿ ನಮ್ಮ ಇಲಾಖೆಗೆ ಮಾಹಿತಿಯನ್ನ ನೀಡಿ, ನಿಮ್ಮ ಭದ್ರತೆಗೆ ನಾವಿದ್ದೇವೆ ಎಂದರು. ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಾಧ್ಯಾಪಕಿ ರೇವತಿ ಮಲ್ಲನ್ ಉಪಸ್ಥಿತರಿದ್ದರು. ಮಾನಸ ಸಂಗಡಿಗರಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಸಹ ಶಿಕ್ಷಕ ಆರ್ಜಿ ನಾವಡ ವಂದಿಸಿದ್ರು. ಉಪನ್ಯಾಸಕಿ ಡಾಕ್ಟರ್ ಪಲ್ಲವಿ ಹೆಗಡೆ ನಿರ್ವಹಿಸಿದ್ರು. ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ವಸಂತ್ ನಾಯ್ಕ್ ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳು, ಭದ್ರಕಾಳಿ ಸಮೂಹ ವಿದ್ಯಾಸಂಸ್ಥೆಯ ಉಪನ್ಯಾಸಕರು, ಶಿಕ್ಷಕರು, ವಿದ್ಯಾರ್ಥಿ ವೃಂದದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಕುರಿತು ಏರ್ಪಡಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭದ್ರಕಾಳಿ ಪ್ರೌಢಶಾಲೆಯ ಸಾತ್ವಿಕ್ ಭಂಡಾರಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದು, ಭದ್ರಕಾಳಿ ಆಂಗ್ಲ ಮಾಧ್ಯಮ ಶಾಲೆಯ ಇಂಪನ ನಾಯ್ಕ್ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನ ನಾಗಶ್ರೀ ಗುಣಗ ಪಡೆದುಕೊಂಡ್ರು. ಕಾವ್ಯ ಗೌಡ, ನಾಗವೇಶ್ವರಿ ಗೌಡ ಸಮಾಧಾನಕರ ಬಹುಮಾನವನ್ನ ಪಡೆದುಕೊಂಡ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಇತರರಿಗೂ ಸಹ